ನಟ ಕಾಕ್ರೋಚ್ ಸುದೀಪ್ ಸಿನಿಮಾಗಳಲ್ಲಿ ವಿಲನ್ ಪಾತ್ರ ಮಾಡಿ ಬಹಳ ಫೇಮಸ್ ಆಗಿದ್ದಾರೆ. ಹೀರೋಗಳ ಎದುರು ವಿಲನ್ ಆಗಿ ಅಬ್ಬರಿಸಿದ್ದಾರೆ. ಈಗ ಬಿಗ್ ಬಾಸ್ ಕನ್ನಡ ಸೀಸನ್ 12ರ ರಿಯಾಲಿಟಿ ಶೋ ನಲ್ಲಿ ಸ್ಪರ್ಧಿಯಾಗಿದ್ದಾರೆ. ಬಿಗ್ ಬಾಸ್ ಮನೆಯಲ್ಲಿ ಕೂಡ ಅವರು ಅಬ್ಬರಿಸುತ್ತಿದ್ದಾರೆ. ಸಂದರ್ಭ ಬಂದಾಗಲೆಲ್ಲ ಏರು ಧ್ವನಿಯಲ್ಲಿ ಮಾತನಾಡುತ್ತಿದ್ದಾರೆ. ಆದ್ರೆ ತಮ್ಮ ತಪ್ಪು ಇದ್ದಾಗಲೇ ಏರು ಧ್ವನಿಯಲ್ಲಿ ಮಾತನಾಡಲು ಬಂದ ಕಾಕ್ರೋಚ್ ಸುದಿಗೆ ಕಿಚ್ಚ ಸುದೀಪ್ ಖಡಕ್ ತಿರುಗೇಟು ನೀಡಿದ್ದಾರೆ. ಬಿಗ್ ಬಾಸ್ ಮನೆಯಲ್ಲಿ ಹೇಗಿರಬೇಕು ಎಂಬ ಪಾಠವನ್ನ ಸುದೀಪ್ ಮಾಡಿದ್ದಾರೆ. ಅಷ್ಟಕ್ಕೂ ಕಿಚ್ಚ ಸುದೀಪ್ ಗರಂ ಆಗಲು ಕಾರಣವೇನು? ಹೌದು, ಮೊದಲ ವಾರದಲ್ಲಿ ಸ್ಪರ್ಧಿಗಳಿಗೆ ಬಿಗ್ ಬಾಸ್ ಒಂದು ಟಾಸ್ಕ್ ಅನ್ನ ನೀಡಿದ್ರು. ಆ ಟಾಸ್ಕ್ ನ ನಿಯಮಗಳನ್ನ ಅರ್ಥ ಮಾಡಿಕೊಳ್ಳುವಲ್ಲಿ ಸ್ಪರ್ಧಿಗಳು ವಿಫಲರಾಗಿದ್ರು. ಒಬ್ಬೊಬ್ಬರು ಒಂದೊಂದು ರೀತಿಯಲ್ಲಿ ಅರ್ಥ ಮಾಡಿಕೊಂಡಿದ್ದರಿಂದ ಆಟ ಅರ್ಧಕ್ಕೆ ನಿಂತಿತ್ತು. ಅಂತಿಮವಾಗಿ ಟಾಸ್ಕ್ ರದ್ದಾಯಿತು. ಆಗ ಕಾಕ್ರೋಚ್ ಸುದೀಪ್ ಕೂಗಾಡಿದ್ರು. ಟಾಸ್ಕ್ ರದ್ದಾಗಿದ್ದಕ್ಕೆ ಉಸ್ತುವಾರಿ ಹಾಗೂ ಇತರ ಸ್ಪರ್ಧಿಗಳೇ ಕಾರಣ ಎಂದು ಕಾಕ್ರೋಚ್ ಸುದೀಪ್ ಗರಂ ಆಗಿ ಮಾತನಾಡಿದ್ರು. ಆ ಬಗ್ಗೆ ವಾರದ ಪಂಚಾಯಿತಿಯಲ್ಲಿ ಸುದೀಪ್ ಸಖತ್ ಕ್ಲಾಸ್ ತೆಗೆದುಕೊಂಡ್ರು. ಆಗಲೂ ಕೂಡ ಸುದೀಪ್ ತಮ್ಮನ್ನ ಸಮರ್ಥಿಸಿಕೊಳ್ಳಲು ಪ್ರಯತ್ನಿಸಿದ್ರು. ಆದರೆ ಕಿಚ್ಚ ತಮ್ಮದೇ ಶೈಲಿಯಲ್ಲಿ ಬುದ್ಧಿ ಹೇಳಿ ಸುದಿಯ ವಾಲ್ಯೂಮ್ ಕಡಿಮೆ ಆಗುವಂತೆ ಮಾಡಿದ್ರು. ಏರು ಧ್ವನಿಯಲ್ಲಿ ವಾದ ಮಾಡೋದಲ್ಲ, ಮಾಡುವ ವಾದದಲ್ಲಿ ಸತ್ವ ಇದ್ದರೆ ಏರು ಧ್ವನಿಯ ಅಗತ್ಯವೇ ಇಲ್ಲ ಎಂಬುದನ್ನ ಸುದೀಪ್ ಅರ್ಥ ಮಾಡಿಸಿದ್ರು. ಬಿಗ್ ಬಾಸ್ ಮನೆಗೆ ಕಾಲಿಡುವಾಗ ಸುದೀಪ್ ದೊಡ್ಡ ದೊಡ್ಡ ಡೈಲಾಗ್ ಹೊಡೆದಿದ್ರು. ನನ್ನನ್ನು ನಾನು ನೋಡಿಕೊಳ್ಳಲು ಬಿಗ್ ಬಾಸ್ ಬೇಕಿಲ್ಲ, ನನ್ನನ್ನು ಜಗತ್ತಿಗೆ ತೋರಿಸಲು ಇಲ್ಲಿಗೆ ಬಂದಿದ್ದೇನೆ ಎಂಬರ್ಥದಲ್ಲಿ ಮಾತನಾಡಿದ್ರು. ಆದರೆ ಒಂದು ವಾರ ಕಳೆದರೂ ಕೂಡ ಸುದೀಪ್ ನುಡಿದಂತೆ ನಡೆದುಕೊಂಡಿಲ್ಲ ಎಂಬುದನ್ನ ಕಿಚ್ಚ ಸುದೀಪ್ ನೆನಪಿಸಿದ್ದಾರೆ. ಮೊದಲ ವಾರದ ಟಾಸ್ಕ್ ರದ್ದಾಗುವಲ್ಲಿ ಕಾಕ್ರೋಚ್ ಸುದೀಪ್ ಮಾತ್ರವಲ್ಲದೆ ಬೇರೆ ಸ್ಪರ್ಧಿಗಳ ಹೊಣೆ ಕೂಡ ಇದೆ. ಹಾಗಾಗಿ ಎಲ್ಲರಿಗೂ ಸುದೀಪ್ ವಾರ್ನಿಂಗ್ ನೀಡಿದ್ರು. ಒಂದು ಟಾಸ್ಕ್ ರೂಪಿಸುವುದರ ಹಿಂದೆ ಬಿಗ್ ಬಾಸ್ ತಂಡದ ಶ್ರಮ ಇರುತ್ತದೆ. ಮುಂದಿನ ದಿನಗಳಲ್ಲಿ ಮತ್ತೆ ಟಾಸ್ಕ್ ರದ್ದಾದ್ರೆ ಅದರ ಪರಿಣಾಮ ಬೇರೆ ಇರುತ್ತದೆ ಎಂದು ಸುದೀಪ್ ಎಚ್ಚರಿಕೆ ನೀಡಿದ್ರು. ಇಂಟ್ರೆಸ್ಟಿಂಗ್ ಮತ್ತು ಇನ್ಫಾರ್ಮೇಟಿವ್ ವಿಡಿಯೋಗಳನ್ನ ಮಿಸ್ ಮಾಡ್ಕೋಬೇಡಿ. ಈಗಲೇ ಸಬ್ಸ್ಕ್ರೈಬ್ ಮಾಡಿ.